ಆ್ಯಕ್ಚುಲಿ ನಾವು ತುಂಬ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ತಾ ಹೋಗ್ತಾ ಇದ್ವಿ. 1,21,000 ಲಾಭ, 1,21,000 ಲಾಭವನ್ನು ಪಡೆದು ಒಂದು ವರ್ಷದಲ್ಲಿ ನೆಕ್ಸ್ಟ್ ನಾವಿಲ್ಲಿ ಇದರಲ್ಲಿ ಏನು ಇನ್ವೆಸ್ಟ್ ಮಾಡ್ತೀವಿ ಅಂದರೆ, ನಮಗೆ ಹಳೆ ಡೈರಿ ಕಟ್ಟಡಗಳು ಹೊಂದಿದೆ. ಆ ಹಳೆ ಡೈರಿ ಕಟ್ಟಡನ ನೀವು ಸ್ವಲ್ಪ ನಾವು ಈ ಸಭೆಯಲ್ಲಿ ಮುಖಾಂತರ ನಾವು ಇದು ಮಾಡಿ, ಹಾಗೆ ನಿಮ್ಮೆಲ್ಲ ಹೊಸರು ಕೂಡ ನಾವು ಇದ್ರ ಬಗ್ಗೆ ರಿಕ್ವೆಸ್ಟ್ ಮಾಡ್ತೀವಿ. ಅದೇ ಹೊಸ ಕಟ್ಟಡಕ್ಕೆ ನೀವು ಬಿಡುಗಡೆ ಮಾಡಿಸ್ಕೊಡೋ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಪ್ರೈವೇಟ್ ಡೈರಿಗಳನ್ನ ಸ್ವಲ್ಪ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ರಮ ವಹಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಈ ಡೈರಿಯಿಂದ ಆ್ಯಕ್ಚುಲಿ ತುಂಬ ಅನುಕೂಲ ಇದೆ. ಗೌರ್ಮೆಂಟ್ ಡೈರಿಯಿಂದ ಇನ್ಶೂರೆನ್ಸ್ ಆಗಲಿ, ಆಮೇಲೆ ₹5 ಬಿಡೋದಾಗಲಿ, ಆಮೇಲೆ ಡಾಕ್ಟರ್ಸ್, ಗೌರ್ಮೆಂಟ್ ಡಾಕ್ಟರ್ಸ್ ಕೂಪನ್ ಹಾಕಿದ ತಕ್ಷಣನೇ ಡಾಕ್ಟರ್ಸ್ ಬರ್ತಾರೆ. ಅದೆಲ್ಲ ತುಂಬ ಅನುಕೂಲ ಇದೆ. ಯಾರು ಪ್ರೈವೇಟ್ ಡೈರಿಗೆ ಹಾಲುಗಳು ಹಾಕ್ತಾ ಇದ್ದೀರಾ, ಈ ಥರ ಅನುಕೂಲ ಪಡ್ಕೊಳ್ಳಿ ಗೌರ್ಮೆಂಟ್ ಡೈರಿಯಿಂದ ಅಂತ ನಾನು ಇದರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹಾಲು ಹಾಕೋರ್ಗೂ ಒಂದು ಮಾತು ಕೇಳಿ ಯಾವ ಥರ ಈ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ನಾವು ಸಮೃದ್ಧಿ ಮಂಜು ಅವರು ಮತ್ತು ನಾಗರಾಜಣ್ಣ ಅವರು ಮತ್ತು ಶ್ರಮಣ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರಿಗೆ ತುಂಬ ಕಾರ್ಯಕ್ರಮ ಇರೋ ಒಂದು ಕಾರಣಕ್ಕಾಗಿ ಬರೋಕ್ಕಾಗಲಿಲ್ಲ. ಹಾಗಾಗಿ ನಾವೇ ನಡ್ಸ್ಕೊಳ್ತಾ ಹೋದ್ವಿ. ಈ ಡೈರಿ ಇದು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ. ಈ ದಿನ ನಾವಿಲ್ಲಿ ಸೇರಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, 2024-25ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ವಾರ್ಷಿಕ ಸಭೆ. ಈ ವಾರ್ಷಿಕ ಸಭೆಯಲ್ಲಿ ನಮ್ಮ ಡೈರಿ ಏನು ಈ ವರ್ಷದಲ್ಲಿ ಏನೆಲ್ಲ ನಡೆದಿದೆ, ಏನೆಲ್ಲ ಖರ್ಚು ವೆಚ್ಚಗಳನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ವಿಷಯವಾಗಿ ನಾವು ಈ ಸಭೆಯನ್ನು ಸೇರಿದ್ದೀವಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ನಮಗೆ ಈ ಡೈರಿ ನಮ್ಮ ಹಾವಣಿಯಲ್ಲಿ ಗೌರ್ಮೆಂಟ್ ಡೈರಿ ಇರಲಿಲ್ಲ. ತುಂಬ ವರ್ಷಗಳಿಂದ ಇರ್ತಕ್ಕಂಥ ಡೈರಿ ಹಾಳಾಗಿ ಹೋಗಿತ್ತು. ಅದು ಮತ್ತೆ ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ತುಂಬ ಹೋರಾಟವನ್ನು ಮಾಡಿದ್ರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಅವರು. ಅದಕ್ಕೆ ಅವರು ಹೋರಾಟಕ್ಕೆ ಪ್ರತಿಫಲವಾಗಿ MLA ಸಾಹೇಬರು ಸಹ ನಮಗೆ ಇವರಿಗೆ ನಮ್ಮ ಡೈರಿ ಸ್ಥಾಪನೆ ಮಾಡೋದಕ್ಕೆ ತುಂಬ ಸಹಾಯ ಮಾಡಿದ್ರು. ಅದೇ ರೀತಿಯಾಗಿ ಕಾಡೇನಹಳ್ಳಿ ನಾಗರಾಜ್ ಅವರಾಗಿರ್ಬೋದು, ಹಾಗೆ ಶಾಮೇಗೌಡರು ಇವರೆಲ್ಲರೂ ಸಹ ನಮಗೆ ನಮ್ಮ ಪ್ರಯತ್ನಕ್ಕೆ ಒಂದು ಸಹಾಯವಾಗಿ ನಿಂತು ನಮ್ಮ ಡೈರಿಯನ್ನು ಸ್ಥಾಪನೆ ಮಾಡೋಕ್ಕೆ ತುಂಬ ಅನುಕೂಲವನ್ನು ಮಾಡಿಕೊಟ್ರು. ಈ ಸಾಮಾನ್ಯ ಸಭೆಯ ಮೂಲಕ ಅವರೆಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗ ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಸಾಮಾನ್ಯ ಸಭೆ. ನಮ್ಮ ಎಲ್ಲ ಡೈರಿಯ ಎಲ್ಲ ಸಮಿತಿಯ ಸದಸ್ಯರು ಸಹ ಈ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ. ಅವರೆಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಮುಖ್ಯವಾಗಿ ಹಾಲು ಉತ್ಪಾದಕರು, ನಮ್ಮ ಡೈರಿ ಇರಬೇಕು ಅಂದರೆ ಮುಖ್ಯವಾಗಿ ಹಾಲು ಉತ್ಪಾದಕರು ಇರಬೇಕು. ಅವರೆಲ್ಲರೂ ಸಹ ಸರಿಯಾದ ಸಮಯಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ಸ್ಥಾಪನೆಯಾಗಿ ಕೇವಲ 1 ವರ್ಷ ಆಗಿದೆ ಅಷ್ಟೇ. 24 ಇದೇ ಮೊದಲನೇ ವಾರ್ಷಿಕ ಸಾಮಾನ್ಯ ಸಭೆ. ಈ ವಾರ್ಷಿಕ ಸಾಮಾನ್ಯ ಸಭೆ ನಮಗೆ ತುಂಬ ಮುಖ್ಯವಾದದ್ದು. ಯಾಕಂದರೆ ಮೊದಲನೇ ಸಾರಿಗೆ ನಾವು ಇದನ್ನು ನಡೆಸ್ತಾ ಇದ್ದೀವಿ. ನಮ್ಮ ಡೈರಿ ಇಲ್ಲ, ನಮ್ಮ ಡೈರಿಯಲ್ಲಿ ₹1,81,352 ಲಾಭನೇ ಬಂದಿದೆ. ಈ 1 ವರ್ಷದಲ್ಲಿ ನಾವು ಇಷ್ಟನ್ನು ಲಾಭ ಗಳಿಸಿದ್ದಕ್ಕಾಗಿ ಮತ್ತು ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಶ್ರಮವನ್ನು ವಹಿಸಿ ನಮ್ಮ ಹಾಲು ಡೈರಿಯನ್ನು ಒಂದು ಉನ್ನತ ಸ್ಥಾನದಲ್ಲಿ ಇಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ, ಮಾಡಿಕೊಂಡು ಹೋಗ್ತೀವಿ. ಅದನ್ನು ಹೇಳೋಕ್ಕೆ ಇಷ್ಟ. ನಮ್ಮದು ದಿನಕ್ಕೆ ಮುಂಚೆ ಒಂದು 500 ಲೀಟ್ರನ್ನು ಹಾಲನ್ನು ಶೇಖರಣೆ ಮಾಡ್ತಾಯಿದ್ವಿ. ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರೈವೇಟ್ ಡೈರಿಗಳಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ನಮ್ಮ ಹಾಲಿನ ಪ್ರಮಾಣ ಸಹ ಕಡಿಮೆ ಆಗಿದೆ. ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಾನು ನಮ್ಮ ಹಾಲು ಉತ್ಪಾದಕರಲ್ಲಿ ಕೇಳ್ಕೊತೀನಿ ಅಂತ ಸರ್. ಪ್ರೈವೇಟ್ ಡೈರಿಗಳು ಆವಣಿಯಲ್ಲಿ 3 ಇದೆ. ಆದ್ದರಿಂದ ನಮ್ಮ ಗೌರ್ಮೆಂಟ್ ಡೈರಿಗೆ ಹಾಲು ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಗಿದೆ. ಹೌದು, ಅದು ಮಾಡಿಕೊಟ್ರು.
ಅದೇ ಪ್ರೈವೇಟ್ ಡೈರಿಯಲ್ಲಿ ಆ ಅನುಕೂಲ ಇಲ್ಲ, ಹಸು ಸತ್ತೋದ್ರೆ. ಪ್ರೈವೇಟ್ ಡೈರಿಯಲ್ಲಿ ಅನುಕೂಲ ಇಲ್ಲ, ಸತ್ತೋದ್ರೂ ಅವ್ರೇನು ಕೊಡಲ್ಲ. ನಿಮಗೆ ಬಂತಾ? ಎಷ್ಟು ಸಾವಿರ ಬಂತು ಮೇಡಮ್? 80,000. ಅದರಿಂದ ನಾವು ಗೌರ್ಮೆಂಟ್ ಡೈರಿಗೆ ಎಲ್ಲರೂ ಹಾಲು ಹಾಕ್ಬೇಕು ಅಂತ ನಾವು ಹೇಳ್ಬೇಕು ಅಂತ ಇದ್ದೀವಿ. ಇವಾಗ ಮ್ಯಾಟ್ಗಳು ಕೊಡ್ತಾರೆ, ಒಂದು 5 ರೂಪಾಯಿ ಹಾಕ್ತಾರೆ ಬೋನಸ್ಸು, ಮತ್ತು ಇದು ಇನ್ಶೂರೆನ್ಸ್ ಮಾಡಿಕೊಡ್ತಾರೆ, ವರ್ಷಕ್ಕೊಂದು ಇನ್ಶೂರೆನ್ಸ್ ಕಟ್ತಾ ಇದ್ದೀವಿ. ತುಂಬ ಅನುಕೂಲ ಐತೆ, ಅದು ಗೌರ್ಮೆಂಟ್ ಡೈರಿಗೆ ಹಾಲು ಹಾಕ್ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಬೋನಸ್ಸು 5 ರೂಪಾಯಿ ಬರುತ್ತೆ. ಮತ್ತು ನಮಗೆ ಗೋರ್ಮೆಂಟ್ ಡೈರಿ ಹಳೆ ಹೋಗ್ತದೆ, ಅದನ್ನು ನಮ್ಗೆ ಬೇಕು ಅಂತ ಗೋರ್ಮೆಂಟ್ ಆಗ ಆಗ್ತಾ ಇರೋದೆಲ್ಲ ಕೇಳ್ತಾ ಇದ್ದೀವಿ, ಇನ್ನೂ ಕೇಳ್ತಾ ಇದ್ದೀವಿ. ನಮ್ಗೆ ಗೋರ್ಮೆಂಟ್ ಡೈರಿ ಸಿಗ್ತಾ ಇಲ್ಲ. ಸ್ವಲ್ಪ ಇದು ನಮಗೆ ಗೋರ್ಮೆಂಟ್ ಡೈರಿಯಿಂದ ಮ್ಯಾಟ್ಗಳು ಕೊಡ್ತಾರೆ, ಬೋನಸ್ 5 ರೂಪಾಯಿ ಸಿಗುತ್ತೆ. ನಮಗೆ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಗೋರ್ಮೆಂಟ್ ಪ್ರೈವೇಟ್ ಡೈರಿಗಿಂತ ನಮಗೆ ಅನುಕೂಲವಾಗಿ ಗೌರ್ಮೆಂಟ್ ಡೈರಿಯಲ್ಲಿ ಇದೆ. ಯಾಕೆ ಅಂತಂದರೆ ಲೋನು ಬೇಕು ಅಂತಂದರೆ ನಮ್ಗೆ ಲೋನ್ ಕೊಡ್ತಾರೆ. ಅಕಸ್ಮಾತ್ ನಮಗೆ ಇನ್ಶೂರೆನ್ಸು ಮಾಡ್ತೀವಿ, ವರ್ಷಕ್ಕೊಂದ್ಸಲ ಇನ್ಶೂರೆನ್ಸ್ ಮಾಡ್ತಾರೆ. ಎಲ್ಲ ಅನುಕೂಲಗಳು ನಮ್ಮ ಗೋರ್ಮೆಂಟ್ ಡೈರಿಯಿಂದ ತುಂಬ ಅನುಕೂಲ ಇದೆ. ಅದಕ್ಕೆ ಬೇರೆಯವರು ಹಾಲು ಹಾಕ್ತಾರೆ ಅಂತ. ಪ್ರೈವೇಟ್ ಡೈರಿಗೆ ಆಗ್ತಾ ಇರೋರೆಲ್ಲ ನಮ್ಮ ಗೋರ್ಮೆಂಟ್ ಡೈರಿಗೆ ಆಗ್ಬೇಕು ಅಂತ ನಾವು ಎಲ್ಲರಿಗೂ ಹೇಳ್ಬೇಕು ಸರ್. ಇವಾಗ ಎಲ್ರಿಗೂ ಹೇಳ್ತಾ ಇದ್ದೀವಿ, ಅವ್ರು ತಂದು ಆಗ್ತಾ ಇಲ್ಲ ಅಷ್ಟೇ. ಅಲ್ಲಿ ಪ್ರೈವೇಟ್ ಡೈರಿಗೆ ಹೋಗ್ಬಿಟ್ರೆ ನಮ್ಮ ಗೋರ್ಮೆಂಟ್ ಡೈರಿ ನಮಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸರ್. ಅದು ಸ್ವಲ್ಪ ಇದು ಮಾಡಿದ್ರೆ ಅಲ್ಲ, ಆಗ್ತಾ ಇರೋರಿಗೆ ಹೇಳ್ತಾ ಇದ್ದೀರಾ ನೀವು ಹಾಕಿ? ಹೇಳ್ತಾ ಇದ್ದೀವಿ ಸರ್. ನಮಗೆ ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ನಮಗೆ ಇವಾಗ ಬೆಳಗ್ಗೆ ಎಲ್ಲೋ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ, 6 ಗಂಟೆ ಆಗುತ್ತೆ. ನಮ್ಮ ಡೈರಿ ಇರೋದು 5:30 6:30 ಮುಗಿದೋಗುತ್ತೆ. ಅದಕ್ಕೋಸ್ಕರ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಏನಂತ ಅಂತಂದರೆ 6:30 ಗಂಟೆಯಿಂದ 7 ಗಂಟೆವರೆಗೂ ನಮಗೆ ಡೈರಿ ಇರಲಿ, ಸ್ವಲ್ಪ ಲೇಟರ್ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ನಮ್ಗೆ ಅದೊಂದು ಅನುಕೂಲ ಮಾಡ್ಕೊಡ್ಬೇಕು ಸರ್. ಯಾಕೆಂತಂದರೆ ಬೆಳಗ್ಗಿಂದ ಸಾಯಂಕಾಲ ಕೆಲಸಕ್ಕೆ ಹೋಗಿರ್ತಾರೆ, ಸಾಯಂಕಾಲ ಬರೋದು 5:30, ನಮ್ಗೆ 5:30 ಇಂದ 6:30 ಡೈರಿ ನಿಂತ್ಕೋಬೇಕು ಈಗಿರೋ ಟೈಮು. ನಮಗೆ 5:30 ಇಂದ 6 ಗಂಟೆಯಿಂದ 7 ಗಂಟೆವರೆಗೂ ನಮ್ಮ ಟೈಮಿಂಗ್ಸ್ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಓಕೆ ಓಕೆ ಮೇಡಮ್. ಇದು ಗೌರ್ಮೆಂಟ್ ಡೈರಿ ಆಗಬೇಕು ಅಂದ್ಬಿಟ್ಟು ತಿಳ್ಕೊಳ್ತಾ ಇದ್ದೀವಿ. ಪ್ರೈವೇಟ್ ಡೈರಿಯಲ್ಲಿ ಏನು ಅಷ್ಟು ಅನುಕೂಲ ಇಲ್ಲ, ಎಲ್ಲರೂ ಹಾಕಬೇಕು ಗೌರ್ಮೆಂಟ್ ಡೈರಿಗೆ. ಗೌರ್ಮೆಂಟ್ ಡೈರಿ ಇರಲಿಲ್ಲ ಫಸ್ಟು, ಇವಾಗಿದೆ. ಅದನ್ನೆಲ್ಲ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ನಾವೆಲ್ಲ ಬಯಸ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಇದು ಮಾಡಬೇಕಂತ ಕೇಳ್ಕೊಳ್ತೀವಿ. ಇಲ್ಲ, ತುಂಬ ಅನುಕೂಲ ಇದೆ. ಆದರೆ ಇನ್ನೂ ನಾವು ಬೋನಸ್ ಅಂತೂ ಬರುತ್ತೆ ಅದರಲ್ಲಿ. ಪ್ರೈವೇಟ್ ಡೈರಿಗೆ ಬೋನಸ್ ಬರಲ್ಲ. ಮತ್ತು ಆದಷ್ಟು ನಾವು ಪ್ರೈವೇಟ್ ಡೈರಿಗೆ ಹಾಕ್ಬೇಡ್ರಿ, ನಾವು ಗೌರ್ಮೆಂಟ್ ಡೈರಿ ಇಂಪ್ರೂವ್ ಮಾಡಿದ್ರೆ ನಾವು ಚೆನ್ನಾಗಿ ಹಾಕ್ತೀವಿ. ಅದರಲ್ಲಿ ಇನ್ಶೂರೆನ್ಸ್ ಐತೆ ಗೌರ್ಮೆಂಟ್ ಡೈರಿಯಲ್ಲಿ, ಪ್ರೈವೇಟ್ ಡೈರಿಯಲ್ಲಿ ಇನ್ಶೂರೆನ್ಸ್ ಇಲ್ಲ. ಆದಷ್ಟು ಆದರೂ ಅವ್ರು ತಿಳ್ಕೊಳ್ತಾ ಇಲ್ಲ. ಇವತ್ತು ಹಾಕ್ರೆ ಬೇಗ ಇದರಲ್ಲಿ 40 ರೂಪಾಯಿ ಬರುತ್ತೆ ನಮ್ಮ ಡೈರಿಯಲ್ಲಿ ಬೋನಸ್ಸನ್ನು ಸೇರಿಕೊಂಡು. ಮತ್ತು ಇದು ಇನ್ಶೂರೆನ್ಸು ಬರುತ್ತೆ. ಇನ್ಶೂರೆನ್ಸ್ ವರ್ಷಕ್ಕೊಂದ್ಸಲಿ ರಿನಿವಲ್ ಮಾಡಬೇಕು. ಹಸು ಸತ್ತಂದರೆ ಇಮ್ಮಿಡಿಯೇಟಾಗಿ ತಿಂಗಳು ಒಳಗಡೆ ಅಮೌಂಟ್ ಬರುತ್ತೆ. ನಮ್ಮ ಹಸುಗೆ ಹೆಚ್ಚು ಕಮ್ಮಿ ಆದರೆ 80,000 ಬರುತ್ತೆ. ನಮ್ಮ ಗೌರ್ಮೆಂಟ್ ಡೈರಿಯಲ್ಲಿ ಅನುಕೂಲ ಇದ್ದಾಗ ನಾವು ಹಾಕ್ಬೇಕು. ಗೌರ್ಮೆಂಟ್ ಡೈರಿ ನಾವು ಇವತ್ತೇ ಹಾಕ್ಬೇಕು, ನಾವು ಚೆನ್ನಾಗಿ ಹಾಕ್ಬೇಕು ಅಂತ ಹಾಕ್ಬೇಕು ಗೌರ್ಮೆಂಟ್ ಡೈರಿಗೆ. ಪ್ರೈವೇಟ್ ಡೈರಿಗೆ ಹಾಕಿದ್ರೆ ಅವ್ರು ತಂದವ್ರು ಆಗ್ತಾರೆ, ನಾವೇನು ತಂದವ್ರು ಆಗುತ್ತೆ. ಅದು ಅವ್ರು ಕೇಳ್ಕೊಡಲ್ಲ ಅಷ್ಟೇ. ಮತ್ತು ಇನ್ನು ಇದು ಮ್ಯಾಟ್ರಿಕ್ ಕೊಡ್ತಾರೆ, ಇನ್ನು ಗೌರ್ಮೆಂಟ್ ಲೋನ್ ಕೂಡ ಕೊಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ಹಾಲ್ ಡೈರಿಯಲ್ಲಿ. ಕೆಲವರು ಕೊಟ್ಟಿದ್ದಾರೆ, ಇನ್ನು ಕೆಲವರು ಇನ್ನು ಹಾಕೋರು ಇನ್ನು ಕೊಡಬೇಕು ಅಂತ ನಾವು ಇನ್ನೂ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಫೀಡು ಕೊಡ್ತಾರೆ. ಹೀಗೆ ಅವ್ರು ಅದ್ರಲ್ಲಿ ಕಟ್ ಮಾಡ್ಕೊತಾರೆ, ನಾವೇನು ಕೊಡೋಷ್ಟಿಲ್ಲ. 6 ತಿಂಗಳು ಅಂತ ತಿಂಗಳಿಗೊಂದ್ಸರಿ ಕಟ್ ಮಾಡ್ಕೊತಾರ. ಅದರಲ್ಲಿ ನಮಗೆ ಆದಷ್ಟು ಇನ್ನೂ ಅನುಕೂಲ ಮಾಡಬೇಕು ಅಂತ, ಮತ್ತೆ ಇನ್ನು ಡೈರಿ ಅಲ್ಲೊಂದು ಇದೆ, ಆ ಡೈರಿ ಓಪನ್ ಮಾಡಬೇಕು ಅಂತ ನಾವೆಲ್ಲ ಸಹ ಇದು ಮಾಡ್ತಾ ಇದ್ದೀವಿ. ಅದು ಗೌರ್ಮೆಂಟ್ ಡೈರಿ ಇತ್ತಂತೆ ಮೊದಲು ಅದನ್ನ ಇದು ಮಾಡಿಬಿಟ್ಟಿದ್ರು, ಇವಾಗ ಆಗಬೇಕು ಅಂತ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ.